2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಂದಿನಿ ವರ್ಸಸ್ ಅಮೂಲ್ನ ಬ್ರ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಚುನಾವಣೆ ನಡೆದು 2 ವರ್ಷ ಆಗಿದೆ. ಮತ್ತೊಮ್ಮೆ ಹಂತದ್ದೊಂದು ವಿವಾದ ಶುರುವಾಗಿದೆ. ರಾಜ್ಯದ ಬ್ರ್ಯಾಂಡ್ ನಂದಿನಿಯನ್ನ ಕಡೆಗಣಿಸಿ ಬೆಂಗಳೂರಿನ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆಗಳನ್ನು ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಈ ನಿರ್ಧಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮೆಟ್ರೋ ನಿಲ್ದಾಣದಲ್ಲಿ ನಂದಿನಿ ಮಳಿಗೆಗಳನ್ನು ರಿಯಾಯಿತಿ ದರದಲ್ಲಿ ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಇದೀಗ ಒಪ್ಪಿಗೆಯನ್ನು ಕೊಟ್ಟಿದೆ. ಸದ್ಯ ಬಿಎಂಆರ್ಸಿಎಲ್ ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಹೊರ ರಾಜ್ಯದ ಅಮೂಲ್ ಸಂಸ್ಥೆಯ ಕಿಯೋಸ್ಕ್ಗಳನ್ನು ತೆರೆಯೋದಕ್ಕೆ ಅಂದ್ರೆ ಬೂತ್ಗಳನ್ನು ತೆಗೆಯೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಈ ಬಗ್ಗೆ ಗುಜರಾತ್ ಮಿಲ್ಕ್ ಫೆಡರೇಷನ್ ಜೊತೆಗೆ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಮಾಡಿಕೊಂಡಿತ್ತು. ರಾಜ್ಯದ ರೈತರ ಹೆಮ್ಮೆಯ ಕೆಎಂಎಫ್ ನಂದಿನಿಗೆ ಮಣೆ ಹಾಕಿರಲಿಲ್ಲ. ಇನ್ನು ಈ ಬಿಎಂಆರ್ಸಿಎಲ್ ನಿರ್ಧಾರದ ಬಗ್ಗೆ ರಾಜ್ ನ್ಯೂಸ್ ವರದಿ. ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಅಂತಿದ್ರು. ಅಂಗಡಿ ಬೇಕು ಅಂತ ಇದ್ದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕ್ತಿದ್ರು. ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಹೇಳಿದ್ದೀವಿ, ನೀವು ಅರ್ಜಿ ಹಾಕಿಲ್ಲ. ಇನ್ನು 10 ಕಡೆ ಐಡೆಂಟಿಫೈ ಮಾಡಿದ್ವಿ. 8 ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಸೊ 2ನ್ನ ಈಗಾಗಲೇ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ, ಏಕೆಂದರೆ ನಾವು ಗ್ಲೋಬಲ್ ಟ್ರೆಂಡ್ನಲ್ಲಿ ನಾವು ಕರ್ನಾಟಕದಿಂದ ಯಾರು ಬೇಕಾದ್ರೂ ಮಾಡ್ಕೋಬೋದು. ಸೊ 2 ಅವ್ರು ಇರ್ತದೆ. ನಾವು 8 ಕೆಎಂಎಫ್ಗೆ ನಂದಿನಿಯನ್ನು ನೀವು ಓಪನ್ ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. 2ನೇದು, ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು, ಯಾವತ್ತು ಮಾಡಬೇಕು, ಯಾಕೆಂದರೆ ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಲೀಡರ್ ಜೊತೆ ಮಾತಾಡಬೇಕು. ಮೊನ್ನೆ ಎಲ್ಲರೂ ಮಾತಾಡಿದ್ದೀನಿ, ಅವರು ಬಂದಿದ್ದಾರೆ, ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ನಾನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ಕೇಳ್ತೀನಿ ಅವರ ಅಭಿಪ್ರಾಯ. ಸರ್ಕಾರ ಇದ್ದಾಗ ಮಲತಾಯಿ ಧೋರಣೆ ನಾವು ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಬಿಜೆಪಿಗೆ ತನಗೆ 100 ಕೋಟಿ ಕೊಟ್ಟು ಕಾಂಗ್ರೆಸ್ ಜೆಡಿಎಸ್ ಕಡೆ ನಾವು ಕಡಿಮೆ ಕೊಟ್ಟರೆ ಆ ಕ್ಷೇತ್ರದ ಜನಕ್ಕೆ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ನೋಡಬಾರ್ದು, ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡಬಾರ್ದು. ಈ ಸರ್ಕಾರ ಬಹಳ ಇರಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಸಂಘರ್ಷ ಆಗ್ತದೆ, ಸಾಮರಸ್ಯ ಅಂತ ಇಲ್ಲೇ ಇಲ್ಲ. ಹಾಗಾಗಿ ಎಷ್ಟು ದಿವಸ ಆಗ್ತೀವೋ ನಮ್ಮ ಕಡೆಯವರು ಚಲತೆ ಮೇಲ್ಕಲ್ಲೋಗ್ಲಿ ತಿನ್ನೋಗ್ಲಿ ಅಂತ ರೀತಿ ಕೊಡ್ತಾರೆ. ಇದು ಮಾಡಬಾರ್ದು. ಇದು ಆ ಕ್ಷೇತ್ರ ಜನರಿಗೆ ಅಪಮಾನ ಮಾಡಬೇಕು. ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡಿದ್ರೆ ನಿರಾಕರಿಸಿದ್ರೆ ತಪ್ಪಾಗುತ್ತೆ. ಆದರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೂಲ್ಯೂ ಭಾಗವಹಿಸಿದರೆ ಸ್ಪರ್ಧೆಯಲ್ಲಿ ಅದರಲ್ಲಿ ಕೆಲವೊಂದು ಇದು ಇರುತ್ತಲ್ಲ, ಮತ್ತು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಬಿಡಿಂಗ್ ಕರೆದಾಗ ಕೆಲವೊಂದು ಇದ್ದೇ ಇರುತ್ತೆ. ನಮ್ಮ ನಂದಿನಿ ದೆಹಲಿನಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಉತ್ತರ ಪ್ರದೇಶದಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಮುಂಬೈನಲ್ಲಿ ತೆರೆದಿದೆ. ಅದು ತನ್ನ ಸಾಮರ್ಥ್ಯವನ್ನು ನಡೆಸ್ಕೊಡೋದು. ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಅದಕ್ಕೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು. ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡಿದ್ರೆ ನಿರಾಕರಿಸಿದ್ರೆ ತಪ್ಪಾಗುತ್ತೆ. ಆದರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೂಲ್ಯೂ ಭಾಗವಹಿಸಿದರೆ ಸ್ಪರ್ಧೆಯಲ್ಲಿ ಅದರಲ್ಲಿ ಒಟ್ಟಿನಲ್ಲಿ ಸದ್ಯ ನಂದಿನಿ ಕೆಎಂಎಫ್ ಬ್ರಾಂಡ್ ಏನಿದೆ ಇದು ಕರ್ನಾಟಕದ ಹೆಮ್ಮೆ. ಅದರ ಜೊತೆಗೆ ನಂದಿನಿ ತಾನು ಆರಂಭದಿಂದ ಕೂಡ ಇಲ್ಲಿವರೆಗೂ ಏನು ಬೆಳೆದಿದೆಯಲ್ಲ ಆ ಹಾದಿನೇ ಒಂದು ದೊಡ್ಡ ಯಶಸ್ಸು ಮತ್ತು ಅದೊಂದು ಗೌರವ ಕರ್ನಾಟಕಕ್ಕೆ. ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯದ ರೈತರನ್ನು ಸರ್ಕಾರಗಳು ಕೈ ಇಡಲಿಲ್ಲ, ದೇವರು ಕೈ ಇಡಲಿಲ್ಲ, ಮಳೆನೂ ಕೈ ಇಡಲಿಲ್ಲ ಅಂತ ಅಂದಾಗ, ಈ ಬೆಳೆನೂ ಕೈ ಹಿಡ್ದಿಲ್ಲ, ಬೆಲೆನೂ ಕೈ ಹಿಡ್ದಿಲ್ಲ ಅಂದಾಗ ಈ ರಾಜ್ಯದ ರೈತರಿಗೆ ಇರತಕ್ಕಂಥ ಏಕೈಕ ಮಾರ್ಗ ಅಂದರೆ ಅದು ಹೈನುಗಾರಿಕೆ ಉದ್ಯಮ.
ಹೈನುಗಾರಿಕೆ ಉದ್ಯಮದ ಮೂಲಕ ತಮ್ಮ ದಿನನಿತ್ಯ ಬದುಕನ್ನು ಸಾಗಿಸುವಷ್ಟಾದರೂ ಸಂಪಾದನೆ ಮಾಡ್ಬೋದು ಅಂಥೇಳಿ 4 ಎತ್ತೆ ಎಮ್ಮೆ ಕಟ್ಕೊಂಡು ಜೀವನ ಮಾಡುವಂಥ ರೈತರಿಗೆ ಒಂದು ಮಾರ್ಗೋಪಾಯ ಇದಾಗಿದೆ. ಇವತ್ತು ಇದು ಒಂದು ದೊಡ್ಡ ಒಂದು ಬಿಸ್ನೆಸ್ ಆಗ್ತಾ ಇದೆ ಪ್ರವೀಣ್. ಯಾಕೆಂತಂದರೆ ಎಮ್ಮೆ ಕಟ್ಕೊಂಡು ದಿನಕ್ಕೆ 4-5 ಲೀಟ್ರ್ ಹಾಲು ಉತ್ಪಾದನೆ ಮಾಡೋದು, ಮತ್ತು ಅದರಿಂದ ಬೆಣ್ಣೆ ತೆಗೆಯೋದು, ಮಜ್ಜಿಗೆ ತೆಗೆಯೋದು ಅಥವಾ ಜೀವನ ಸಾಗಿಸೋದು ಅಷ್ಟೇ ಅಲ್ಲ. ಅವತ್ತಿನ ದಿನಗಳಲ್ಲಿ ಅದರಿಂದ ದಿನನಿತ್ಯದ ಕಾಯಿಪಲ್ಯ ಖರ್ಚು ಅಥವಾ ಮಕ್ಕಳು ಸ್ಕೂಲಿಗೆ ಹೋದ್ರಿಗಿನ ಅವುಗಳ ಖರ್ಚಿಗೆ ಅದು ಹಂಗಿತ್ತು. ಅಂದ್ರೆ ತಾಯಿ ಮಗನನ್ನ ಸ್ಕೂಲಿಗೆ ಕಳ್ಸೋಕೆ, ಫೀಸ್ ಕಟ್ಟಕ್ಕೆ, ಅಥವಾ ಮಗಳಿಗೇನೋ ಒಂದು ಸಣ್ಣ ಉಡುಗೊರೆ ತರಕ್ಕೆ, ಅಥವಾ ಮನೆಗೆ ಬೇಕಾಗಿರೋ ವಸ್ತು ತಗೊಳಕ್ಕೆ, ಅಥವಾ ದಿನನಿತ್ಯ ಕಾಯಿಪಲ್ಯ ತರಕಾರಿಗಾಗ್ಲಿ ಅಂತೇಳಿ ಒಂದು ಎಮ್ಮೆ ಕಟ್ಕೊಳ್ಳೋದು, ಒಂದು ಹಸು ಕಟ್ಕೊಳ್ಳೋದು ಮಾಡ್ತಾ ಇದ್ರು. ಬಟ್ ಇವತ್ತು ಹಂಗಿಲ್ಲ, ಉದ್ಯಮ ಆಗಿದೆ, ಒಂದು ಬಿಸ್ನೆಸ್ ಆಗಿದೆ. 10 ಎಮ್ಮೆ ಕಟ್ಕೊಂಡ್ರೆ ತಿಂಗಳಿಗೆ ₹1,00,000 ಸಂಪಾದನೆ ಮಾಡ್ಬೋದು ಅನ್ನುವ ಮಟ್ಟಿಗೆ ಇವತ್ತು ಈ ಉದ್ಯಮ ಬೆಳೆದಿದೆ. ಇದಕ್ಕೆ ಆದಂಥ ಒಂದು ನಿಯಮ ನೀತಿಗಳಿದೆ, ಮತ್ತು ಇದನ್ನು ಮಾಡೋರು ಈಗ ಬೆಲೆ ಜಾಸ್ತಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಇದು ಬದಲಾವಣೆ ಕಂಡಿದೆ. ಆ ಬದಲಾವಣೆ ಕಾಣಬೇಕು ಅಂತಂದ್ರೆ ಅದಕ್ಕೆ ಕಾರಣನೇ KMF ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ಅದನ್ನು ನಾವು ಅಲ್ಲಗೆಳೆಯುವಂತಿಲ್ಲ. ಒಂದು ಮಾರುಕಟ್ಟೆ, ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇದ್ದಾಗ ಮಾತ್ರ ಯಾವುದೇ ಪ್ರಾಡಕ್ಟ್ಗೆ ಮಾರ್ಕೆಟಲ್ಲಿ ಬೆಲೆ ಸಿಗುತ್ತೆ, ಅದು ಮಾರ್ಕೆಟಲ್ಲಿ ಉಳ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ KMF ಇವತ್ತು ಈ ರೀತಿಯ ಒಂದು ಬದಲಾವಣೆಗೆ ಸಾಕ್ಷಿ ಅಂತ ಹೇಳ್ಬೋದು. ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಬಟ್ ಅಂತ ಮಾರುಕಟ್ಟೆ ವ್ಯವಸ್ಥೆಯನ್ನ ಹಂತ ಹಂತವಾಗಿ ಯಾವ ರೀತಿಯೆಲ್ಲ ರಾಜಕೀಯಕ್ಕೆ ಬಳಸ್ಕೋಬೇಕು, ಅದನ್ನ ಆಯಾ ಸಂದರ್ಭಗಳಲ್ಲಿ ಆಯಾ ಕಾಲಘಟ್ಟದಲ್ಲಿ ಹೆಂಗೆ ಬಳಸ್ಕೋಬೇಕು ಹಂಗೆಲ್ಲ ಸರ್ಕಾರಗಳು ಬಳಸ್ಕೊಂಡಿದ್ದಾವೆ. ನೀವು ಹೇಳಿದ್ರೆ ಆಲ್ರೆಡಿ ಚುನಾವಣೆ ಸಂದರ್ಭದಲ್ಲಿ, ಹಿಂದಿನ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದು ಒಂದು ರೀತಿ ವಾರ ಆಗಿತ್ತು ಅಂತ. ಅದಾದ ನಂತರ ಬೆಲೆ ಏರಿಕೆ ವಿಚಾರದಲ್ಲಿ ಅದು ಕೂಡ ರಾಜಕೀಯ ಆಗುತ್ತೆ. ಆಮೇಲೆ ರೈತರಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಧನ ವಿಚಾರ ಆಗಿರಲಿ, ಅದರಲ್ಲೂ ರಾಜಕೀಯ ಆಗುತ್ತೆ. ಗ್ರಾಹಕರಿಗೆ ಹೆಚ್ಚಳ ಮಾಡುವಂಥ ರೀತಿಯಲ್ಲಿ ಕೂಡ ಇವತ್ತೊಂದು ನೀತಿ ನಿಯಮಗಳಿಲ್ಲ. ಯಾವುದೇ ಒಂದು ಕಂಪನಿ ತಾನೊಂದು ಕಂಪನಿಯನ್ನು ನಡೆಸಬೇಕು ಅಂತಂದ್ರೆ, ಒಂದು ಬೆಲೆ ಏರಿಕೆ ಅಂತ ಮಾಡಬೇಕು ಅಂತಂದ್ರೆ ಆ ಕಂಪನಿಗೆ ತನ್ನದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರುತ್ತೆ ಪ್ರವೀಣ್. ಬಟ್ ಇದಕ್ಕೂ ಕೂಡ ಇದು ಒಂದು ದೊಡ್ಡ ಮಟ್ಟದ ಕಂಪನಿ ಆಗಿರೋದ್ರಿಂದ ಸೊ ಈ ಕಂಪನಿಗೂ ಕೂಡ ತನ್ನದೇ ಆದಂಥ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರುತ್ತೆ ಬೆಲೆ ಏರಿಕೆ ಮಾಡಬೇಕಾದಾಗ. ಬಟ್ ಆ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಾರಾ ಅಂತಂದ್ರೆ ಇವ್ರು ಗೌರ್ಮೆಂಟ್ ಅವರು, ಇವ್ರು ಮಾಡಿದ್ದೇ ರೂಲ್ಸ್, ಇವ್ರು ಮಾಡಿದ್ದೇ ಏನು ಬೆಲೆ ಏರಿಕೆ, ಜನ ಅದನ್ನು ಚಾಚು ತಪ್ಪದೆ ಒಪ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿದೆ. ಇವತ್ತು 30ರಿಂದ 32 ರೂಪಾಯಿವರೆಗೂ ಪ್ರವೀಣ್ ಒಂದೊಂದು ಭಾಗದಲ್ಲಿ ಒಂದೊಂದು ರೇಟಲ್ಲಿ ಇವತ್ತು ರೈತರಿಗೆ ಮಾರಾಟ ತಗೊಳ್ತಾ ಇದ್ದಾರೆ. ರೈತರಿಂದ ಇವರು ಹಾಲು ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಲೀಟರ್ಗೆ ಎಷ್ಟು ಅಂತಂದ್ರೆ ಸುಮಾರು 60 ರೂಪಾಯಿವರೆಗೂ ಸಿಗ್ತಾ ಇದೆ. ಸೊ ಮಧ್ಯದಲ್ಲಿ 30 ರೂಪಾಯಿ ಅಂದ್ರೆ ಮ್ಯಾನುಫ್ಯಾಕ್ಚರರಿಗೆ ಕೊಡ್ತಾ ಇರೋದು, ಪ್ರಾಡಕ್ಟ್ ಉತ್ಪನ್ನ ಮಾಡಿ ಕೊಡ್ತಕ್ಕಂಥ ರೈತನಿಗೆ ಕೊಡ್ತಾ ಇರೋದು 30 ರೂಪಾಯಿ ಆದ್ರೆ ಗ್ರಾಹಕನಿಗೆ ಹೋಗ್ತಕ್ಕಂಥದ್ದು 60 ರೂಪಾಯಿಗೆ. ಅಂದ್ರೆ ಅವನು ಹಸು ಕಟ್ಟಿ ಅದಕ್ಕೆ ಮೇವು ಹಾಕಿ ಅದ್ರ ಸ್ಯಾಕ್ರಿ ಮಾಡಿ ಅದನ್ನ ಜೋಪಾನ ಮಾಡಿ ಅದರಿಂದ ನಷ್ಟ ಆದ್ರೂ ಲಾಭ ಆದ್ರೂ ಅವನೇ ನೋಡೋನು, ಅವನಿಗೆ 30 ರೂಪಾಯಿ ಕೊಡ್ತಾರೆ. ಬಟ್ ಒಂದು ದಿನ ಮಾರ್ಕೆಟ್ ಅಲ್ಲಿ ಅದನ್ನ ತಗೊಂಬಂದು ಮಾರಕ್ಕೆ 30 ರೂಪಾಯಿ ಮಾಡ್ತಾರೆ ಅಂತಂದ್ರೆ ಡಬಲ್ ಅಮೌಂಟ್. ಎಷ್ಟು ಮಟ್ಟಿಗೆ ವಸೂಲಿ ಆಗ್ತಾ ಇದೆ. ಹೋಗ್ಲಿ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲೂ ಆಗ್ತಾ ಇರೋದು ಇದೆ. ಆದರೆ ಇಲ್ಲಿ ಗೌರ್ಮೆಂಟ್ ಕಂಪನಿ, ಇದು ಸಾರ್ವಜನಿಕರ ಸೇವೆಗಿರಬೇಕಾಗಿದ್ದಂಥ ಕಂಪನಿ. ಆದರೆ ಈ ಕಂಪನಿನೂ ಕೂಡ ವಸೂಲಿ ಮಾಡೋಕ್ಕೆ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ದಿನ ದಿನ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಏರಿಕೆ ಮಾಡುವಂತ ಸಂದರ್ಭದಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಗಮನಿಸಬೇಕಾದ ಸಂಗತಿ, ಈಗ ವಿವಾದ ಆಗ್ತಾ ಇರೋದು ಅಮೂಲ್ಗೆ ಯಾಕೆ ಅವಕಾಶವನ್ನು ಕೊಟ್ರಿ ಅಂತ. 2023 ಏಪ್ರಿಲ್ 9ನೇ ತಾರೀಕಿಗೆ ಅಮೂಲ್ ಎನ್ನುವಂತ ಗುಜರಾತ್ನ, ನಮ್ದು KMF ಹೆಂಗಿದೆ ಅದು 1970ರಲ್ಲಿ ಗುಜರಾತ್ನಲ್ಲಿ ಆಗಿದೆ. ಸಾವಿರಾರು ಕೋಟಿ ಇದೆ, 10,000 ಕೋಟಿ ಏನೋ ಅದರ ಟೋಟಲ್ ಆಗಿರೋದು. ವರ್ಗೀಸ್ ಕುರಿಯನ್ ಅವರು ಅದನ್ನೆಲ್ಲ ಮಾಡಿದ್ರು, ಅದು ಕತೆ ಬೇರೆ ಇದೆ. ಆದರೆ ವಿಪರ್ಯಾಸ ನೋಡಿ, 2023 ಏಪ್ರಿಲ್ 9ನೇ ತಾರೀಕಿಗೆ ಒಂದು ಪೋಸ್ಟ್ ಮಾಡ್ತಾರೆ ಅವರು, ಅಮೂಲ್ನವರು. ಏನಂತ ಪೋಸ್ಟ್ ಮಾಡ್ತಾರೆ, 5ನೇ ತಾರೀಕಿಗೆ, ಹಾಲು ಮತ್ತು ಮೊಸರಿನಿಂದ ತಾಜಾತನದ ಹೊಸ ಅಲೆ ಬೆಂಗಳೂರಿಗೆ ಬರ್ತಾ ಇದೆ, ಹೆಚ್ಚಿನ ಮಾಹಿತಿ ಶೀಘ್ರದಲ್ಲೇ ಬರುತ್ತೆ ಅಂತ ಅಮೂಲ್ ಒಂದನ್ನು ಟ್ವೀಟ್ ಮಾಡುತ್ತೆ. ವಿಧಾನಸಭಾ ಚುನಾವಣೆ ಇತ್ತು ಅವತ್ತು. ಅದಕ್ಕಿಂತ ಪೂರ್ವ ನವೆಂಬರ್ ತಿಂಗಳಲ್ಲಿ ಮಂಡ್ಯದಲ್ಲಿ ಒಂದು ಡೈರಿ ಉದ್ಘಾಟನೆ ಕಾರ್ಯಕ್ರಮ, ಅವತ್ತಿನ ಸಹಕಾರ ಸಚಿವರಾಗಿದ್ದಂತಹ ಅಮಿತ್ ಶಾ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಂದಿನಿ ಮತ್ತು ಅಮೂಲ್ ಎರಡೂ ಕೂಡ ಸೇರಿಕೊಂಡು ಸಮನ್ವಯತೆಯಿಂದ ಸಹಕಾರದಿಂದ ಕೆಲಸ ಮಾಡಿದರೆ ಮತ್ತಷ್ಟು ಆರ್ಥಿಕ ಅಭಿವೃದ್ಧಿ ಆಗಬಹುದು ಎನ್ನುವಂತ ಹೇಳಿಕೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ರು. 2 ಇನ್ಸಿಡೆಂಟ್. ಮೂರನೆಯದ್ದು, ನಂದಿನಿ ಎನ್ನುವಂತಹ ಬ್ರ್ಯಾಂಡಿನ ಮೊಸರಿನ ಮೇಲೆ ದಹಿ ಎನ್ನುವಂಥ ಅಕ್ಷರವನ್ನು ಸೇರಿಸಲಾಗಿತ್ತು. ಹಿಂದಿ ಅಕ್ಷರ ದಹಿ ಅಂತ ಸೇರಿಸಲಾಗಿತ್ತು. ಅವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅಪೋಸಿಷನ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಗೊತ್ತಾ,
ಕುಮ್ಮಕ್ಕಿದು. ನಂದಿನಿ ಮತ್ತು ಅಮೂಲನ್ನ ವಿಲೀನ ಮಾಡುವಂತ ಕುಮ್ಮಕ್ಕಿದು. ಆ ಮುಖಾಂತರ ರಾಜ್ಯದ ಜನರಿಗೆ ದ್ರೋಹ ಬಗಿತಾ ಇದೆ ಬಿಜೆಪಿ ಸರ್ಕಾರದವರು ಅಂತ ಅವತ್ತು ಇದೇ ಡಿ ಕೆ ಶಿವಕುಮಾರ್, ಅದೇ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಆಪಾದನೆಯನ್ನ ಮಾಡಿ ಚುನಾವಣಾ ವಿಚಾರವನ್ನಾಗಿ ಈ ವಿಚಾರವನ್ನ ತೆಗೆದುಕೊಂಡು ಹೋಗಿದ್ರು ರಾಜ್ಯದ ರೈತರ ಮುಂದೆ. ಪಾಯಿಂಟಿಗೆ ಬರ್ತೀನಿ. ಇವತ್ತು BMRCL ಟೆಂಡರ್ ಕರೆದಿದ್ರು. 10ರಲ್ಲಿ ಟೆಂಡರ್ ಅಂದ್ರೆ ತಿಂಗಳಿಗೆ 7 ಲಕ್ಷ ರೂಪಾಯಿ ಅಂತ ಹೇಳಿ 10 ಮೆಟ್ರೋ ನಿಲ್ದಾಣಗಳಲ್ಲಿ 5 ವರ್ಷಕ್ಕೆ ಟೆಂಡರ್ ಆಗಿದೆ. ಆ ಸಂದರ್ಭದಲ್ಲಿ KMF ಭಾಗಿಯಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಬಂದ ಮಾಹಿತಿಯ ಪ್ರಕಾರ 8 ಅಮೂಲ್ಗೆ 2 ನಂದಿನಿ ಅನ್ನುವಂಥ ವರದಿಗಳು ಬೆಳಗ್ಗೆ ಬಂತು. ಅದಕ್ಕೆ ಇವತ್ತು BMRCL ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಇವತ್ತು ಹೇಳ್ತಿದ್ದಾರೆ, ಇಲ್ಲ ನಾನು BMRCL ಅವರಿಗೆ ಹೇಳಿದ್ದೀನಿ, ನಂದಿನಿಯವರಿಗೆ 8 ಕೊಡಬೇಕು, 2 ಅಮೂಲ್ನವ್ರಿಗೆ ಕೊಡಬೇಕು ಅಂತ. ಕತ್ತೆ ಕಾಯ್ತಾ ಇದ್ರ ಇಷ್ಟು ದಿನ? ಕತ್ತೆ ಕಾಯ್ತಾ ಇದ್ರ? ಅವತ್ತು ಅಮೂಲನ್ನ ಮತ್ತು ನಂದಿನಿಯನ್ನ ವಿಲೀನ ಮಾಡಿ ರಾಜ್ಯದ ರೈತರಿಗೆ ಮೋಸ ಮಾಡ್ತಾರೆ, ದ್ರೋಹ ಬಗಿತಾರೆ ಅಂತ ಪ್ರತಿಭಟನೆಗಳನ್ನೆಲ್ಲ ಮಾಡಿದ್ರಲ್ಲ ಸ್ವಾಮಿ. ನಿಮ್ಮ ಸಹೋದರ KMF ನಿರ್ದೇಶಕರಾಗಿದ್ದಾರೆ ಇತ್ತೀಚೆಗೆ. ಏನಾಗಿತ್ತು ಟೆಂಡರ್ನಲ್ಲಿ ಭಾಗವಹಿಸೋದಕ್ಕೆ? ದುಡ್ಡು ರೇಟ್ ಜಾಸ್ತಿನೇ ಇರಲಿ, ಇವ್ರು ಹೇಳ್ತಿದ್ದಾರೆ ದರ ಜಾಸ್ತಿ ಇತ್ತು, ಹೀಗಾಗಿ ಪೈಪೋಟಿ ಇತ್ಯಾದಿ ಇತ್ಯಾದಿ ಏನೋ ಕಾರಣಗಳನ್ನು ಕೊಡ್ಬೋದು. ಕತ್ತೆ ಕಾಯ್ತಿದ್ರೇನ್ರಿ? ಸರ್ಕಾರದವ್ರು ನೀವೇ ಇದ್ರಿ. ನಂದಿನಿಯನ್ನ ಬೆಳೆಸಬೇಕು, ರೈತರಿಗೆ ಪ್ರೋತ್ಸಾಹ ದರ ಕೊಡ್ತೀವಿ, ನಂದಿನಿ ವಿಶ್ವದಾದ್ಯಂತ ಬೆಳಿಬೇಕು ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಕೊಡುವಂತಹ ಮಹಾನ್ ಭಾವರುಗಳು ನೀವು. ಚುನಾವಣಾ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಇಟ್ಟುಕೊಂಡು ಯಾವ ಪರ್ನಾದಂತಹ ಹೋರಾಟಗಳನ್ನು ಅವತ್ತು ಮಾಡಿದ್ರಿ ನೀವೆಲ್ಲ. ರಾಜ್ಯದ ಜನತೆ ಗೊತ್ತಿಲ್ವಾ? ಟೆಂಡರ್ ಆಗುವಂತ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಸಹಕಾರ ಸಚಿವರಿದ್ದಾರೆ, KN ರಾಜಣ್ಣ. ಬಾಯಿ ತೆಗೆದ್ರೆ ರಾಜಣ್ಣ ಅವ್ರು ಏನೇನೋ ಮಾತಾಡ್ತಾರೆ. ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ? KMF ಅಧ್ಯಕ್ಷರು ಏನ್ ಮಾಡ್ತಾ ಇದ್ರು? ಟೆಂಡರ್ನಲ್ಲಿ ಯಾಕೆ ಭಾಗವಹಿಸಲಿಲ್ಲ? ಕಾರಣ ಕೊಡ್ಬೇಕಲ್ವಾ, ಯಾವ ಕಾರಣಕ್ಕಾಗಿ ನೀವು ಭಾಗವಹಿಸಲಿಲ್ಲ ಅಂತ. ಅಮೂಲ್ನವ್ರು ಬಂದ್ರು, ಅವ್ರು ಬರೋಲಿತನ ದಹಿ ಅನ್ನುವಂತಹ ವರ್ಡ್ ಒಂದು ಪ್ರಿಂಟ್ ಆಗಿರೋ ಕಾರಣಕ್ಕಾಗಿ ಅವತ್ತು ಬಿಜೆಪಿ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ, 2 ವಿಲೀನ ಮಾಡಿಬಿಡ್ತಾರೆ, ನಮ್ಮ ಎಲ್ಲ ಬ್ರ್ಯಾಂಡ್ಗಳು ಎಕ್ಕುಟ್ಟು ಹೋಗ್ಬಿಡುತ್ತೆ, ಅಮೂಲ್ಯ ಜಾಸ್ತಿ ಆಗ್ಬಿಡುತ್ತೆ, ನಂದಿನಿಯ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋ ಪ್ರಯತ್ನಗಳಾಗ್ತಿದೆ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಅವತ್ತು ಕೊಟ್ಟರಲ್ಲ ಸ್ವಾಮಿ 2023ರ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ. 2 ವರ್ಷಕ್ಕೆ ಮರೆತು ಹೋಗ್ಬಿಡ್ತಾ ಕಾಂಗ್ರೆಸ್ನವರಿಗೆ? ಮರೆತು ಹೋಗ್ಬಿಡ್ತಾ ಎಲ್ಲ? ಇವತ್ತು ಬಂದು ನಾನು ಸೂಚನೆ ಕೊಟ್ಟಿದ್ದೀನಿ, ಸೂಚನೆ ಕೊಟ್ಟ ತಕ್ಷಣ 8ಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ. ಅಫ್ಕೋರ್ಸ್ ನಂದಿನಿ ಅಮೂಲ್ ಜೊತೆನೂ ಪೈಪೋಟಿಯನ್ನು ಮಾಡಬೇಕು, ಉತ್ತರ ಪ್ರದೇಶದ ಹಾಲಿನ ಜೊತೆನೂ ಪೈಪೋಟಿ ಮಾಡಬೇಕು, ಇವನ್ ಫಾರಿನ್ನಲ್ಲೂ ಕೂಡ ನಮ್ಮ ಉತ್ಪನ್ನ ದೊರೀಬೇಕು. ಅದು ನಮ್ಮ ಆಶೆ, ಕನ್ನಡಿಗರ ಆಶೆ. ನಮ್ಮ ಒಂದು ಉತ್ಪನ್ನದನ್ನೇನೋ ಈಗ ಇತ್ತೀಚೆಗೆ ಆ ನಂದಿನಿಯ ದೋಸೆ ಹಿಟ್ಟು, ನಂದಿನಿಯ ಇಡ್ಲಿ ಹಿಟ್ಟು ಅದೆಲ್ಲವನ್ನ ಮಾಡಿದ್ದಾರೆ, ಫಾರಿನಲ್ಲಿ ಸಿಗ್ತಾ ಇದೆ. ಅಫ್ಕೋರ್ಸ್ ನಮಗೆ ಹೆಮ್ಮೆ ಅದು. ನಮ್ಮ ರಾಜ್ಯದ ಒಂದು ಬ್ರ್ಯಾಂಡು ಬೇರೊಂದು ದೇಶದಲ್ಲಿ ಸಿಗುತ್ತೆ, ಬೇರೊಂದು ರಾಜ್ಯದಲ್ಲಿ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕನ್ನಡಿಗನೇ ಹೆಮ್ಮೆ ಪಡ್ತಾನೆ. ಪ್ರತಿಯೊಬ್ಬ ರಾಜ್ಯದ ರೈತನಿಗೆ ಅದರಿಂದ ಎಕ್ಸೆಸ್ ಹಣ ಸಿಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಇದು ಸಿಗ್ತಾ ಇದ್ರೆ ಎಲ್ಲರ ಬೈಕೇನು ಕೂಡ ಅದೇ. CT ರವಿ ಅವರು ಏನು ಹೇಳಿದ್ರು, ನಮ್ಮ ರಾಜ್ಯದ ಬ್ರ್ಯಾಂಡು ಪಕ್ಕದ ರಾಜ್ಯದ ಬ್ರ್ಯಾಂಡ್ ಜೊತೆಗೂ ಕೂಡ ಪೈಪೋಟಿ ಕೊಡಬೇಕು, ಆ ಮಟ್ಟಕ್ಕೆ ಅದು ಬೆಳೆದು ನಿಲ್ಲಬೇಕು ಅಂತ ಹೇಳಿದರು. ಅಫ್ಕೋರ್ಸ್ ಅಮೂಲ್ನವ್ರು ನಮ್ಗಿಂತ ಏನೋ ಸ್ವಲ್ಪ ಮುಂದಿರಬಹುದು, 10,000 ಕೋಟಿನೋ 12,000 ಕೋಟಿ ಏನೋ ಇದೆ ಅವರದ್ದು, ದೊಡ್ಡ ಬ್ರ್ಯಾಂಡ್ ಇರಬಹುದು. ಆದರೆ ಅವರ ಜೊತೆಗೆ ಬೆಳೆದು ನಿಲ್ಲುವಂಥ ಸಾಮರ್ಥ್ಯವನ್ನು ನಾವು ಬೆಳೆಸಬೇಕಲ್ಲ. ಒಂದು ಸರ್ಕಾರವಾಗಿ ಯಾವುದೇ ಇರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ, ಬಿಜೆಪಿ ಇರಲಿ, JDS ಇರಲಿ, ಕಾಂಗ್ರೆಸ್ನವ್ರು ಇರಲಿ, ಅವರವ್ರದ್ದೇ ಸರ್ಕಾರ ಇದ್ದಾಗ ನಂದಿನಿಯನ್ನು ಏನು ಮಾಡ್ತಾ ಬಂದಿದ್ದೀರಿ ನೀವು? ಬೆಳೆಸೋ ಪ್ರಯತ್ನಗಳನ್ನು ಮಾಡಬೇಕು. ಇವತ್ತು BMRCL ಒಂದು 10 ನಿಲ್ದಾಣಗಳಲ್ಲಿ ಬಂದು ಅಮೂಲ್ನವರು ಟೆಂಡರ್ ಹಾಕ್ತಾರೆ, ಟೆಂಡರ್ ಆದ ತಕ್ಷಣ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಯಾವುದೋ ಜಾಗಕ್ಕೆ ಬರ್ತಾರೆ, ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಪ್ರತಿ ಹಳ್ಳಿಗಳಿಗೆ ಅಮೂಲ್ ಬ್ರ್ಯಾಂಡ್ಗಳು ಬರ್ತಾ ಇವೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಿ ನೀವು? ನಮ್ಮ ಬ್ರ್ಯಾಂಡ್ ಏನಾದ್ರೂ ಕಡಿಮೆ ಆಗಿದ್ರೆ ಅವತ್ತೇನ್ ಮಾಡ್ತೀರಿ? ಅದಕ್ಕೆ ತಕ್ಕನಾದಂತಹ ಪೈಪೋಟಿಯನ್ನು ಕೊಡೋ ಪ್ರಯತ್ನವನ್ನು ನೀವು ಮಾಡಿ, ರೈತರಿಗೆ ಪ್ರೋತ್ಸಾಹ ಧನ ಕೊಡಿ, KMFನ ಉತ್ಪನ್ನಗಳನ್ನು ಹೆಚ್ಚಳ ಮಾಡಿ, ಎಲ್ಲವನ್ನ ಜಾಸ್ತಿ ಮಾಡೋ ಮುಖಾಂತರ ಪೈಪೋಟಿ ಕೊಡೋ ಪ್ರಯತ್ನವನ್ನು ಮಾಡೋದು ಪ್ರತಿಯೊಂದು ಜವಾಬ್ದಾರಿತವಾದಂಥ ಸರ್ಕಾರ. ಪ್ರವೀಣ್, ನೀವು ಈ ಬೆಂಗಳೂರಲ್ಲೇ ಪೈಪೋಟಿ ಕೊಡೋಕ್ಕೆ ಇವರು ಮುಂದುವರೆದಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಲ್ಲ. ಸೊ ಇಡೀ ದೇಶದಲ್ಲಿ KMF ಅನ್ನು ಅಮೂಲ್ ಜೊತೆ ಪೈಪೋಟಿ ಕೊಡುವ ಹಂತಕ್ಕೆ ಯಾವ ರೀತಿ ಇವರು ಕೇಂದ್ರೀಕರಿಸ್ತಾ ಇದ್ದಾರೆ, ಯಾವ ರೀತಿ ಇವರು ಆ ಒಂದು ದೃಷ್ಟಿಕೋನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಮ್ಮ ಕರ್ನಾಟಕದಲ್ಲೇ ನಮ್ಮ ಬ್ರಾಂಡ್ ಅನ್ನ ನಾವು ಒಂದು ಪೈಪೋಟಿ ಲೆವೆಲ್ ತಗೊಂಡು ಹೋಗೋಕೆ ಇವರು ಇಚ್ಛಾಶಕ್ತಿ ತೋರ್ತಾ ಇಲ್ಲ ಅಂತ. ಅಲ್ಲ, ಪೈಪೋಟಿ ಬಿಡಿ ವಿಜಯ್, ಒಂದು ಟೆಂಡರ್ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಪ್ರಮಾಣದಲ್ಲಿ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಅದನ್ನ ಬೆಳೆಸೋದಕ್ಕೆ ಇವ್ರಿಗೆ ಆಸಕ್ತಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗಿ ಕಾಡುತ್ತೆ.
ಅದ್ರ ಜೊತೆಗೆ ಈಗಾಗಲೇ ನಾನು ಹೇಳಿದೆ, ಭಾವನಾತ್ಮಕವಾಗಿ ಕನ್ನಡಿಗರಿಗೆ, ಕನ್ನಡದ ಹೈನುಗಾರಿಕೋದ್ಯಮ ಮಾಡುವಂತ ರೈತರಿಗೆ ಅದ್ರ ಜೊತೆ ಇರ್ತಕ್ಕಂಥ ಸಂಬಂಧಗಳು ಏನು ಅನ್ನುವ ವಿಚಾರವನ್ನು ಕೂಡ ತಂದೆ. ಯಾಕೆಂದ್ರೆ ಆ ಸಂಬಂಧಗಳಿಗೆ ಬೆಲೆ ಕೊಡಿ, ಆ ಸಂಬಂಧಗಳ ಜೊತೆ ಸರ್ಕಾರ ನಿಂತ್ಕೊಳ್ಳುವಂತ ಕೆಲಸ ಮಾಡಿ. ಸದ್ಯಕ್ಕೆ ಪುಣ್ಯ ಏನಂತಂದ್ರೆ ಇದು ಕೇಂದ್ರದವರೇ ಮಾಡಿದ್ರು ಅನ್ಲಿಲ್ಲ. ಮೆಟ್ರೋದು ಟಿಕೆಟ್ ಜಾಸ್ತಿ ಆದಾಗ ಕೇಂದ್ರದವರು ಮಾಡಿರೋದು ಅಂದ್ರು. ಇದನ್ನು ಕೂಡ ಕೇಂದ್ರದವರೇ ಅಮೂಲ್ಗೆ ಕೊಡ್ಬೇಕು, ಅಮೂಲ್ ಮಾತ್ರ ಟೆಂಡರ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿತ್ತು ಅಂತ ಹೇಳಲಿಲ್ಲಲ್ಲ, ಅದೊಂದು ಸ್ವಾಗತಾರ್ಹ. ಸದ್ಯಕ್ಕೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಕೆಸರೆರಚಾಟ ಮಾಡಿ ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಇಲ್ಲಿ ಮಾಡಲಿಲ್ಲ. ಆದರೆ ದಿಢೀರಂತ ಎಚ್ಚೆತ್ಕೊಂಡು KMFಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಈ ರೀತಿ ಮಾಡಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ನಮ್ಮ ಘನತೆಗೆ ತಕ್ಕಂಗೆ ನಡ್ಕೊಳ್ಳುವಂಥ ಕೆಲಸ ಮಾಡಿ. ನಮ್ಮ ಬ್ರ್ಯಾಂಡಿಗೂ ಅದರದ್ದೇ ಆದಂಥ ಘನತೆ ಇದೆ, ಆ ಘನತೆಗೆ ತಕ್ಕಂಗೆ ನೀವು ಕಾಂಪಿಟೇಟ್ ಮಾಡಿ ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ಮತ್ತಷ್ಟು ಸುದ್ದಿ ಕೊಡೋಣ ಸಣ್ಣದೊಂದು ಬ್ರೇಕ್ ಆದಮೇಲೆ.